ಹೌದು, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿರುವ ಜೈಭೀಮ್ ಸರ್ಕಾರಿ ಪದವಿ ವಿದ್ಯಾರ್ಥಿ ನಿಲಯದಲ್ಲಿ ಸೋಮವಾರ ರಾತ್ರಿ ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದ ಸಾಂಬಾರಿನಲ್ಲಿ ಸಣ್ಣ ಸಣ್ಣ ಹುಳುಗಳು ಪತ್ತೆಯಾಗಿದ್ದವು. ಆರಂಭದಲ್ಲಿ ಇದನ್ನು ಗಮನಿಸದ ಕೆಲ ವಿದ್ಯಾರ್ಥಿಗಳು ಊಟವನ್ನು ಮುಗಿಸಿ ಬಳಿಕ ಹುಳುಗಳು ಕಂಡುಬಂದ ನಂತರ ವಿದ್ಯಾರ್ಥಿಗಳಲ್ಲಿ ಆತಂಕ ಮತ್ತು ಆಕ್ರೋಶ ಉಂಟಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿಗಳು ಊಟವನ್ನು ಬಹಿಷ್ಕರಿಸಿ ಹಾಸ್ಟೆಲ್ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ದರು. ಹಾಸ್ಟೆಲ್ನಲ್ಲಿ ಪದೇ ಪದೇ ಆಹಾರದ ಗುಣಮಟ್ಟದ ಸಮಸ್ಯೆಗಳು ಎದುರಾಗುತ್ತಿದ್ದು, ಈ ಬಗ್ಗೆ ಹಲವು ಬಾರಿ ದೂರು ನೀಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಹಾಸ್ಟೆಲ್ ವಾರ್ಡನ್ ಪ್ರವೀಣ್ ಚಂದ್ರಜಿ ಹಾಗೂ ಅಡುಗೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪಗಳು ಕೇಳಿಬಂದಿದ್ದವು. ವಿದ್ಯಾರ್ಥಿಗಳ ಆರೋಗ್ಯದೊಂದಿಗೆ ಚೆಲ್ಲಾಟವಾಡಿದ ಆರೋಪದಡಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾಡಳಿತ ತಕ್ಷಣ ತನಿಖೆಗೆ ಆದೇಶಿಸಿತ್ತು. ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಜಿಲ್ಲಾಧಿಕಾರಿ ಪ್ರಭು ಅವರು ಕರ್ತವ್ಯ ನಿರ್ಲಕ್ಷ್ಯ ವಹಿಸಿರುವ ಹಿನ್ನೆಲೆಯಲ್ಲಿ ಜೈಭೀಮ್ ಹಾಸ್ಟೆಲ್ ವಾರ್ಡನ್ ಪ್ರವೀಣ್ ಚಂದ್ರಜಿ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. 22/6/2026 ಡಾಕ್ಟರ್ BR ಅಂಬೇಡ್ಕರ್ ಜೈಭೀಮ್ ಮೆಮೋರಿಯಲ್ ಹಾಸ್ಟೆಲ್ನಲ್ಲಿ ಸಾಂಬಾರಿನಲ್ಲಿ ಹುಳುಗಳು ಕಂಡುಬಂದಿದೆ ಅಂತ ಹೇಳ್ಬಿಟ್ಟು ಆ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಆವತ್ತಿನ ದಿವಸ ಊಟ ಸೇವಿಸದೆ ನಿರಸನ ವ್ಯಕ್ತಪಡಿಸಿರುತ್ತಾರೆ. ಇದರ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಸಹಾಯಕ ನಿರ್ದೇಶಕರು ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿರುತ್ತದೆ. ತದನಂತರ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲೂ ಸಹ ಈ ಒಂದು ಘಟನೆ ಪ್ರಸಾರವಾಗಿರುತ್ತದೆ. ಮಾರನೇ ದಿವಸ ಅಂದರೆ ದಿನಾಂಕ 23/6/2026 ಬೆಳಗ್ಗೆ 8 ಗಂಟೆಗೆ ಖುದ್ದು ನಾನು ಭೇಟಿ ನೀಡಿ ಪರಿಶೀಲಿಸಿರುತ್ತೇನೆ ಮತ್ತು ಅಲ್ಲಿರೋ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳೊಡನೆ ಅವ್ರ ಜೊತೆ ಮಾತಾಡಿ ಮತ್ತು ಕಾರಣ ಏನು, ಯಾವ ಕಾರಣದಿಂದ ಈ ಥರ ಘಟನೆಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತು ಒಂದು ಸಣ್ಣ ಮೀಟಿಂಗನ್ನು ಸಹ ಅಲ್ಲಿ ಅಡುಗೆಯವರು ಮತ್ತು ಸಿಬ್ಬಂದಿಯವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮಾಡಿ ತದನಂತರ ನಾನು ಒಂದು ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುತ್ತೇನೆ. ಆ ವರದಿ ಮೇಲೆ ಏನು ಈ ಒಂದು ಘಟನೆಗೆ ಕಾರಣಕರ್ತರಾಗಿದ್ದಾರೆ ವಿದ್ಯಾರ್ಥಿ ನಿಲಯದ ವಾರ್ಡನ್ರಾದ ಪ್ರವೀಣ್ ಜೇರ್ ಅವರು, ಅವ್ರನ್ನ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಅಮಾನತುಗೊಳಿಸಿದ್ದಾರೆ. ಅದೇ ರೀತಿಯಲ್ಲಿ ಸದರಿ ತಾಲೂಕಿನ ಅಂದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಸಹಾಯಕ ನಿರ್ದೇಶಕರಾದ ಶ್ರೀ ವಿಶ್ವನಾಥ್ರವರು ಸಹ ಸಕಾಲದಲ್ಲಿ ಮೇಲ್ವಿಚಾರಣೆ ನಡೆಸಿ ಈ ಒಂದು ಘಟನೆಗಳನ್ನು ಮರುಗಣಿಸ್ದಂಗೆ ಕ್ರಮ ವಹಿಸಬೇಕಾಗಿತ್ತು. ಸೊ ಆ ಒಂದು ಕರ್ತವ್ಯದಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಅವರ ಹೇಳಿಕೆಯನ್ನು 24 ಗಂಟೆ ಒಳಗಡೆ ನೀಡಲು ಸಹ ಸೂಚಿಸಿರುತ್ತಾರೆ. ತದನಂತರ ಅವರ ಹೇಳಿಕೆಯ ಪರಿಗಣಿಸಿ ಏನು ಕ್ರಮ ತಗೋಬೇಕನ್ನೋದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ನಿರ್ಧಾರ ಮಾಡ್ತಾರೆ. ಮತ್ತು ಸದರಿ ಹಾಸ್ಟೆಲ್ಗೆ ಒಬ್ಬ ಒಳ್ಳೆ ಎಕ್ಸ್ಪೀರಿಯನ್ಸ್ ವಾರ್ಡನನ್ನು ಸಹ ಡೆಪ್ಯೂಟ್ ಮಾಡಿದ್ದೇನೆ ಈಗಾಗಲೇ. ಮತ್ತು ಈ ಥರ ಘಟನೆಗಳು ಮರುಗಣಿಸಿದಂಗೆ ಕಟ್ಟೆಚ್ಚರಿಕೆ ವಹಿಸಿ ಕರ್ತವ್ಯ ನಿರ್ವಹಿಸಲು ಸಹ ಸೂಚನೆ ನೀಡಿದೆ. ಇನ್ನು ಈ ಘಟನೆಯ ಬಳಿಕ ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿ ನಿಲಯಗಳ ಮೇಲೆ ವಿಶೇಷ ನಿಗಾ ವಹಿಸಲು ಮುಂದಾಗಿದೆ. ಹಾಸ್ಟೆಲ್ಗಳ ಆಹಾರದ ಗುಣಮಟ್ಟ, ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳ ಕುರಿತು ಅಧಿಕಾರಿಗಳು ನಿಯಮಿತ ಪರಿಶೀಲನೆ ನಡೆಸುವಂತೆ ಸೂಚನೆ ನೀಡಲಾಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು. ನಿರ್ಲಕ್ಷ್ಯ ತೋರಿಸುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ನಿರಾದಾಕ್ಷಿಣ್ಯವಾಗಿ ಯಾವುದೇ ನಮ್ಮ ಸಿಬ್ಬಂದಿಯವರ ನಿರ್ಲಕ್ಷ್ಯತನದಿಂದ ಈ ಥರ ಘಟನೆಗಳು ನಡೆದರೆ ಅವರಿಗೆ ಕೂಡಲೇ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. ತದನಂತರ ಅವರ ಎನ್ಕ್ವೈರಿಗಳು ಮಾಡಿ ಇನ್ನೂ ಕಠಿಣ ಕ್ರಮಗಳನ್ನು ಸಹ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಕೇಂದ್ರ ಕಚೇರಿಯಿಂದಲೂ ಸಹ ಕೈಗೊಳ್ತಾರೆ ಅಂತ ಈ ಒಂದು ಘಟನೆಯಿಂದ ಅವ್ರಿಗೂ ಸಹ ಮನವರಿಕೆ ಆಗಿದೆ. ಮತ್ತು ಈ ಥರ ಏನು ಆ ವಿದ್ಯಾರ್ಥಿ ನಿಲಯದ ವಾರ್ಡನ್ಗಳು ದಿನನಿತ್ಯ ಬೆಳಗ್ಗೆ ಊಟ ತಯಾರಿಸುವ ಸಮಯದಲ್ಲಿ ಖುದ್ದು ಅಲ್ಲೇ ಇದ್ದು ದಾಸ್ತಾನನ್ನು ವಿತರಣೆ ಮಾಡಿ ಮತ್ತು ತಯಾರಿಕೆ ಆಗಿರೋ ಊಟವನ್ನು ಅವರು ಸೇವಿಸಿ ಉತ್ತಮವಾಗಿದೆ ಅಂತ ಖಾತ್ರಿಪಡಿಸಿ ತದನಂತರ ಮಕ್ಕಳಿಗೆ ವಿತರಣೆ ಮಾಡಬೇಕು ಎಂಬ ಸೂಚನೆಯನ್ನು ಸಹ ನೀಡಿದ್ದೀನಿ. ಈಗಾಗಲೇ ಈ ಒಂದು ಘಟನೆ ಏನು ಈ ಒಂದು ಅಮಾನತು ಆದೇಶ ಈಗಾಗಲೇ ನಮ್ಮ ಗ್ರೂಪಲ್ಲಿ ನಮ್ಮ ಬೇರೆ ಸಿಬ್ಬಂದಿ ಜಿಲ್ಲಾದ್ಯಂತನೂ ಸಹ ಅದನ್ನು ಈಗಾಗಲೇ ಪೋಸ್ಟ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಈ ಥರ ಏನಾದರೂ ಕರ್ತವ್ಯ ನಿರ್ಲಕ್ಷ್ಯತನ ತೋರಿದ್ರೆ ಕೂಡಲೇ ಕ್ರಮ ಇರುತ್ತೆ ಅನ್ನೋದನ್ನು ತಿಳಿಸಿದ್ದೀನಿ. ಸೊ ಆದ್ದರಿಂದ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಒಟ್ಟಾರೆ ಜೈಭೀಮ್ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಸಾಂಬಾರಿನಲ್ಲಿ ಹುಳುಗಳು ಪತ್ತೆಯಾದ ಪ್ರಕರಣ ಜಿಲ್ಲಾಡಳಿತವನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ದು, ಕರ್ತವ್ಯ ನಿರ್ಲಕ್ಷ್ಯ ಆರೋಪದಡಿ ವಾರ್ಡನ್ ಅಮಾನತುಗೊಂಡಿದ್ದಾರೆ.
ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಆಹಾರದ ಗುಣಮಟ್ಟಕ್ಕೆ ಯಾವುದೇ ರಾಜಿ ಇಲ್ಲ ಎಂಬ ಸಂದೇಶವನ್ನು ಜಿಲ್ಲಾಡಳಿತ ಈ ಕ್ರಮದ ಮೂಲಕ ನೀಡಿದೆ. ಕಳವರ ಅರುಣ್, ಎಂಎಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.